ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮೊಂದಿಗೆ ನೀವು ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯ. ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ದೀರಾ, ಇದು ಶ್ರೀರಾಮನವಮಿ ಹಬ್ಬದ ದಿವಸ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ಬಂದ್ಬಿಟ್ಟು ಮೇಘನ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ. ನನಗಿನ್ನ ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತಾಳೆ ಅವಳು. ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ಥರ ಬೇಕಾದರೂ ಅಷ್ಟೇ, ಶುಕ್ರವಾರ ಆಗಿರ್ಬೋದು, ಹಬ್ಬ ಹರಿದಿಲ್ಲ, ಎಲ್ಲದಕ್ಕೂ ಅವಳೇ ರಂಗೋಲಿ ಹಾಕೋದು. ಸೂಪರ್ ಮೇಘ್ನ, ಚೆನ್ನಾಗಿ ಹಾಕಿದ್ಯಾ. ಬೆಳಗ್ಗೆನೇ ಬೇಗ ಪೂಜೆ ಮಾಡೋಣ ಅಂತ ಇಲ್ಲಿ ಮೇಘನ ಹೇಗಿದೆ ಅಂತ ಕೇಳ್ತಾ ಇದ್ಲಲ್ವ. ಸೊ ಡ್ಯಾಡಿ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ನಗಿತಾ ಇದ್ದಾಳೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನರು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಕನಕಾಂಬರ ಬಂದ್ಬಿಟ್ಟು 50 ಗ್ರಾಮು 100 ರೂಪಾಯಿ ಫ್ರೆಂಡ್ಸ್. ಮಲ್ಲಿಗೆ ಬಂದ್ಬಿಟ್ಟು 200 ರೂಪಾಯಿ ಇತ್ತು. ಸೊ ಕನಕಾಂಬರನೇ ತೊಗೊಂಡು ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ನೋಡಿ, ರೋಸ್ ತೊಗೊಂಡಿದ್ದೀನಿ. ಎಲ್ಲ ಸೇರಿಸಿ ಒಂದು 100 ರೂಪಾಯಿಗೆ ತೊಗೊಂಡೆ. ರೋಸು ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಫ್ರೆಶ್ಶಾಗಿ ಅವಾಗಿಂದ ಕಿತ್ಕೊಂಡ್ಬಂದಿದ್ದು. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತಂದೆ. ಇಲ್ಲಿ ಪಾನಕಕ್ಕೆ ರೆಡಿ ಮಾಡಿದ್ದೀನಿ, ಬೆಲ್ಲಲ್ಲೇ ನೆನೆಸಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಜ್ಜಿಗೆಗೆ ನಮ್ಮ ಯಜಮಾನರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ ಫೋಟೋಗಳಿಗೆಲ್ಲ ಹೂವು ಹಾಕ್ಬಿಟ್ಟು ಅವ್ರು ಮಧ್ಯಾಹ್ನ ಆಫೀಸ್ಗೆ ಹೋಗಬೇಕು. ಅಷ್ಟರಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇದು ಟೈಮ್ ಬಂದ್ಬಿಟ್ಟು ಒಂದು 8 ಗಂಟೆ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು, ಸರಿ ಇವ್ರು ಪೂಜೆ ರೆಡಿ ಮಾಡೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಹಾಕಿದೆ. ಸೊ ಇಡ್ಲಿನೂ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಮೋನಿಷೆಗೆ 10th ಎಕ್ಸಾಮ್ ನಡೀತಾ ಇದೆ. ಆ್ಯಕ್ಚುಲಿ ಇದು 4th ಎಕ್ಸಾಮು. ಸೊ ಅದಕ್ಕೋಸ್ಕರ ಕೂತ್ಕೊಂಡು ಓದ್ತಾ ಇದ್ದಾಳೆ. ಅವಳು ಓದಲಿ ಅಂತಂದ್ಬಿಟ್ಟು ನಾವು ಮೂವರೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಕೊನೆಗೆ ಇಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ರೆಡಿ ಆಯಿತು. ಸೊ ಈ ಬಟ್ಲಿಗೆಲ್ಲ ನಾಮ ಇಡ್ತಾ ಇದ್ದಾರೆ ನಮ್ಮ ಯಜಮಾನರು. ಇದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನನಗೆ ಪೂಜೆಗೆ ಕರೆದಿದ್ದಾರೆ. ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು 12:30ಗೆ ಪೂಜೆ ಕರೆದಿದ್ದಾರೆ. ಸೊ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಹಾಗೆ ನಮ್ಮ ಯಜಮಾನ ಆಫೀಸ್ಗೆ ಹೋದರೆ ಅವ್ರಿಗೂ ಊಟ ಎಲ್ಲ ರೆಡಿ ಮಾಡಬೇಕಲ್ವ, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಪೂಜೆ ಒಂದು ಮಾಡಬೇಕು, ಅವ್ರ ತಂಗಿ ಬರ್ತಾರೆ ಅನ್ನೋದಕ್ಕೋಸ್ಕರ ಕಾಯ್ಕೊಂಡಿರೋದು. ಇಲ್ಲಿ ನಾನು ಸ್ನಾನಕ್ಕೆ ಹೋದೆ. ಸೊ ಅಷ್ಟರಲ್ಲಿ ನಮ್ಮ ಯಜಮಾನರು ನಾನೇ ಇಡ್ಲಿ ಎಲ್ಲ ಹಾಕ್ತೀನಿ ಅಂತಂದ್ಬಿಟ್ಟು ಅವರೇ ಹಾಕ್ತಾಯಿದ್ದಾರೆ ಇಡ್ಲಿ ಎಲ್ಲ. ಸೊ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಸಾಂಬಾರೆಲ್ಲ ಆವಾಗಲೇ ಮಾಡಿಬಿಟ್ಟೆ, ಅಂತಂದರೆ ಬೆಳಿಗ್ಗೆನೇ ಮಾಡಿಬಿಟ್ಟಿದ್ದೆ ನಾನು. ಈಗ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಮ್ಮ ನಾದಿನಿ ಬಂದಿದ್ದಾಳೆ, ಪೂಜೆಗೆ ಕರೆದಿದ್ವು. ಸೊ ಅದಕ್ಕೋಸ್ಕರ ಬಂದಿದ್ದಾಳೆ. ಪೂಜೆ ಮುಗಿಸ್ಕೊಂಡು ಹೋಗಲಿ ಅಂತಂದ್ಬಿಟ್ಟು. ಸೊ ಅವಳು ಆಫೀಸ್ಗೆ ಹೋಗಬೇಕು, ಅದಕ್ಕೋಸ್ಕರ ಬೇಗನೆ ಪೂಜೆ ಕೂಡ ಆಗೋಯ್ತು. ಇವಾಗ ಮಹಾಮಂಗಳಾರತಿ ಆಗ್ತಾಯಿದೆ. ಯಾವುದೇ ಅಷ್ಟೇ ಫ್ರೆಂಡ್ಸ್, ಹಬ್ಬ ಹರಿದಿನ ಬಂದರೂ ಅಷ್ಟೇ ನಮ್ಮ ಮನೇಲಿ 4 ಜನನೂ ನಾವು ಸೇರ್ಕೊಂಡು ಮಾಡ್ತೀವಿ. ಒಂದು ಮನೆ ಕ್ಲೀನಿಂಗ್ ಆಗಿರ್ಬೋದು, ಒಂದು ಹಬ್ಬಕ್ಕೆ ಅಷ್ಟೇ ನಮ್ಮ ಯಜಮಾನರು ಎಲ್ಲ ತರಕಾರಿ ಕಟ್ ಮಾಡಿಕೊಡ್ತಾರೆ, ಮಕ್ಕಳು ಅದಕ್ಕೆ ಏನು ಬೇಕೋ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಸೊ 4 ಜನ ಸೇರಿಕೊಂಡು ಬೇಗನೆ ಮಾಡಿಬಿಡ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಹಾಗೆ. ಸೊ ಕೊನೆಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವರಿಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ, ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬಂದ್ಬಿಟ್ಟು ಶ್ರೀರಾಮನವಮಿ ಹಬ್ಬಕ್ಕೆ ಎಲ್ಲ ಕಡೆಯೂ ಪಲ್ಲಕ್ಕಿಗಳು ಬರ್ತಾವಲ್ಲ, ಇದು ನಮ್ಮ ಮನೆ ಪಕ್ಕದ ರೋಡಲ್ಲಿ ಗಂಗಮ್ಮನ ತಂದಿಟ್ಟಿದ್ದಾರೆ. ತುಂಬ ಒಂದಕ್ಕಿಂತ ಒಂದು ದೇವ್ರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರತಿ ಏರಿಯಾದಲ್ಲೂ ಪ್ರತಿ ಗಲ್ಲಿನೂ ದೇವ್ರನ್ನ ತಂದು ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಮನೆ ಹತ್ರ ಪಲ್ಲಕ್ಕಿಗಳು ಕೂಡ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಹೇಳಿದ್ನಲ್ಲ 12:30ಗೆ ಪೂಜೆಗೆ ಹೋಗಬೇಕು ಅಂತ. ಇಲ್ಲೇ ನೋಡಿ ಕೆಂಪಮ್ಮನ ತರಿಸಿದ್ದಾರೆ. ವರ್ಷವೂ ಅಷ್ಟೇ ಇಲ್ಲಿ ಕೆಂಪಮ್ಮನ ತರಿಸಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಪ್ರತಿ ವರ್ಷವೂ ಹೀಗೆ ಮಾಡೋದು. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅವರು. ಸೊ ಹಾಗಾಗಿ ನಾವು ಹೋಗಿದ್ವು ಪೂಜೆಗೆ. ಸೊ ನೋಡಿ, ಇದೆಲ್ಲ ನಮ್ಮ BJP ಟೀಮ್ಸು. ಎಲ್ಲರೂ ಊಟಕ್ಕೆ ಕೂತಿದ್ವಿ. ನಮ್ಮದು ಆಯಿತು. ಸೊ ಇವ್ರು ಕೂಡ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ, ಇವಾಗ ಪೂಜೆ ಕೂಡ ಆಯಿತು. ಸೊ ಪೂಜೆಗೆ ಹೋಗ್ಬಿಟ್ಟು ಹಾಗೆ ಊಟ ಕೂಡ ಮಾಡ್ಕೊಬಂದಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 3:15 ಆಗಿದೆ. ಮತ್ತು ಸಾಯಂಕಾಲ ಎಲ್ಲ ಪಲ್ಲಕ್ಕಿಗಳು ಸ್ಟಾರ್ಟ್ ಫ್ರೆಂಡ್ಸ್. ನೋಡಿ, ಇವಾಗ ಟೈಮು 9:15 ಆಗಿದೆ. ಸೊ ಇವಾಗ ತಿಪ್ಸಂದ್ರದಲ್ಲಿರುವಂಥ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಹಳೆ ತಿಪ್ಸಂದ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಬನ್ನಿ, ಅಲ್ಲಿ ತೋರಿಸ್ತೀನಿ ಯಾವ ಥರ ಪಲ್ಲಕ್ಕಿಗಳು ರೆಡಿಯಾಗಿದೆ, ಮತ್ತು ನಮ್ಮ ತಿಪ್ಸಂದ್ರದಲ್ಲಿ ಲೈನಿಗೂ ಯಾವ್ಯಾವ ದೇವರಿದೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ತಿಪ್ಸಂದ್ರದಲ್ಲಿರುವಂತಹ ಗಣೇಶನ ದೇವಸ್ಥಾನ. ಇಲ್ಲಿ ನಮ್ಮ ಫ್ರೆಂಡಿಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ, ಎಲ್ಲ ಜೊತೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ನಮ್ಮ BJPಯಲ್ಲಿ MLA ಸರ್ ಅವರು ಇದು ದೇವಸ್ಥಾನ ಬಂದ್ಬಿಟ್ಟು. ಸೊ ಅಲ್ಲಿ ಪಲ್ಲಕ್ಕಿ ನಡೀತಾ ಇದೆ, ನಮಗೆಲ್ಲ ಕರೆದಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಗೊತ್ತಾ ಫ್ರೆಂಡ್ಸ್ ಟೈಮು?
9:45 ಆಗಿದೆ. ಸೊ ಆವಾಗ ಹೋಗ್ತಾ ಇದ್ದೀವಿ. ಮನೆಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಯಿತು. ನೋಡಿ ಇಲ್ಲಿ ಗಣೇಶನ ಪಲ್ಲಕ್ಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಪ್ರತಿಯೊಂದು ಪಲ್ಲಕ್ಕಿನೂ ಬರುತ್ತೆ. ಸ್ಟಾರ್ಟಿಂಗ್ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇವರೇ ನಮ್ಮ MLA ರಘು ಸಾರ್ ಅವರು. ಸೊ ಅವ್ರ ವೈಫು, ಅವ್ರ ಮಗ ಇವರು. ಸೊ ಪೂಜೆ ಎಲ್ಲ ನಡೀತಾ ಇದೆ. ಸೊ 11 ಗಂಟೆವರೆಗೂ ನಾವು ಅಲ್ಲೇ ಇದ್ವು. ಯಾಕಂದರೆ ಪಲ್ಲಕ್ಕಿಗಳೆಲ್ಲ ಮುಂದೆ ಮೂವ್ ಆಗಲಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು BJP ಕಾರ್ಯಕರ್ತರ ಎಲ್ಲ ನಾವು ಪೂಜೆ ಆಗೋವರೆಗೂ ಅಲ್ಲೇ ಇದ್ವು. ಇಲ್ಲಿ ಮುಗಿಸ್ಕೊಂಡು ಹಾಗೆ ಹಳೆ ತಿಪ್ಸಂದ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಪಲ್ಲಕ್ಕಿಗಳು ಎಲ್ಲ ಫುಲ್ಲು ರೆಡಿ ಆಗ್ತಾ ಇರುತ್ತೆ. ಅಂದರೆ 12 ಗಂಟೆಯಿಂದನೇ ಸ್ಟಾರ್ಟ್ ಆಗೋದು. ಸೊ ಅಷ್ಟೊತ್ತಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ಇಲ್ಲ ಆಲ್ಮೋಸ್ಟು ಎಲ್ಲ ಪಲ್ಲಕ್ಕಿಗೂ ರೆಡಿ ಆಗ್ತು. ಇಲ್ಲಿ ಇದು ಬಂದ್ಬಿಟ್ಟು ಮುರುಗನ್ದು ಪಲ್ಲಕ್ಕಿ ಬರ್ತಾಯಿದೆ ನೋಡಿ, ನವಿಲು ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋದಕ್ಕೆ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಮುರುಗನ್ದು ಮಾತ್ರ. ಸೊ ಹಿಂಗೆ ಬೆಳಿಗ್ಗೆ ಒಂದು ಮಾರಮ್ಮ ಸೌರಮ್ಮ ಇರ್ಬೋದು, ನರಸಿಂಹಸ್ವಾಮಿ, ಅಡ್ಡಿಲಕ್ಕಮ್ಮ, ಆವುಲಮ್ಮ, ಅನ್ನಪೂರ್ಣೇಶ್ವರಿ, ಎಲ್ಲ ಬಂಡಿ ಮಂಕಾಳಮ್ಮ ದೇವಸ್ಥಾನ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇವೆಲ್ಲ ಪ್ರತಿಯೊಂದು ನಮ್ಮನೆ ಹತ್ರನೇ ಇದೆ. ಎಲ್ಲ ದೇವರುಗಳು ನಮ್ಮನೆ ರೋಡಿಂದನೇ ಹೋಗೋದು. ಸೊ ಬೆಳಗ್ಗೆ ನೋಡ್ಕೊಳ್ಳೋಣ, ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು ಹೋಗಲೇ ಇಲ್ಲ. ಸೊ ಬೆಳಗ್ಗೆ ಆದರೆ ಎಲ್ಲ ನಾವು ಪ್ರತಿಯೊಂದು 7 ಗಂಟೆಗೆ ಹೋಗಿ ನೋಡ್ಕೊಬಂದ್ವು. ವರ್ಷವೂ ಹೀಗೆ ನಡೆಯುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಸೇರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮೊಂದಿಗೆ ನೀವು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ.